ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ನ ಫಸ್ಟಿಗೆ ತೊಳ್ಕೊಂಡು ಪೀಲ್ ಮಾಡ್ಕೊಳ್ಳಿ. ನಂತರ ತುರಿದ್ಕೊಳ್ಳಿ. ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟ್ 1 kg, ಹಾಲು 1/4 ಲೀಟರ್, ಸಕ್ಕರೆ 200 ಗ್ರಾಮ್, ತುಪ್ಪ 150 ಗ್ರಾಮ್, ಕೋವಾ 50 ಗ್ರಾಮ್, ಗೋಡಂಬಿ 50 ಗ್ರಾಮ್, ಒಣದ್ರಾಕ್ಷಿ 50 ಗ್ರಾಮ್, ಏಲಕ್ಕಿ 1 ಸ್ಪೂನ್. ಏಲಕ್ಕಿನ ಹೀಗೆ ಕುಟಾಣಿಯಲ್ಲೇ ಕುಟ್ಟಿ ಪುಡಿ ಮಾಡಿ ಸ್ವೀಟಿಗೆ ಹಾಕಿ, ಇಡೀ ಏಲಕ್ಕಿನ ಸುಲಿದು ಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ವೀಟ್ ಮಾಡುವಾಗ ಗಮ್ ಅಂತ ಇರಲ್ಲ, ಆಗಾಗನೇ ಮಾಡ್ಕೊಳ್ಳಿ. ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಕುಕ್ಕರಿಗೆ ಹಾಕ್ಕೊಂಡು ಮತ್ತು 1/4 ಲೀಟರ್ ಹಾಲು ಇಟ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸಿ 3 ವಿಸಿಲ್ ಬರೋವರೆಗೆ ಬಾಯ್ಲ್ ಮಾಡಿ. ನಾನು ಕುಕ್ಕರಲ್ಲೇ ಯಾಕೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂತಂದರೆ, ಹಾಗೆ ಮಾಡಿದ್ರೆ ಫ್ರೈ ಮಾಡ್ತಾ ಒಂಥರ ಪಲ್ಯ ಥರ ಬಂದುಬಿಡುತ್ತೆ, ಸಾಫ್ಟಾಗಿ ಒಂದು ಒಳ್ಳೆ ಹದವಾಗಿ ಬರಲ್ಲ. ಕ್ಯಾರೆಟ್ ಮತ್ತು ಹಾಲು ಒಳ್ಳೆ ಚೆನ್ನಾಗಿ ಬೆಂದಿದೆ, ಅದು ಅಲ್ಲದೆ ಕಲರ್ಫುಲ್ಲಾಗಿಯೂ ಕಾಣ್ತಾ ಇದೆ. ಈಗ ಹಲ್ವಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಮತ್ತೊಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡು, ಪಾತ್ರೆ ಕಾಯ್ದ ನಂತರ ತುಪ್ಪ ಹಾಕಿ. ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಹಾಲು ಕ್ಯಾರೆಟು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ತಿರುಗಿಸ್ತಾ ಇರಿ. ಆ ಹಾಲಿನ ಅಂಶ ಕಡಿಮೆ ಆಗ್ತಾ ಬರಬೇಕು. ತಿರುಗಿಸ್ತಾ ಹಾಲಿನಂಶ ಕಡಿಮೆ ಆಗ್ತಾ ಇದೆ. ನಾವು ಇದಕ್ಕೆ ಯಾವುದು ಕಲರ್ ಸಹ ಹಾಕಲಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ ಕಲರು ನ್ಯಾಚುರಲಾಗಿ ಕಾಣ್ತಾ ಇದೆ. ನೋಡಿ ಈಗ ಹಾಲಿನಂಶ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಕೋವಾ ಹಾಕಿ ತಿರುಗಿಸ್ಕೊಡಿ. ತೇವಾಂಶ ಕಡಿಮೆ ಆಗಲಿ. ನಾವೀಗ ಪಕ್ಕದೊಲೆಯಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಈಗ ತೇವಾಂಶ ಎಲ್ಲ ಕಡಿಮೆ ಆಗಿ ನೋಡಿ ಹಲ್ವಾ ರೂಪಕ್ಕೆ ಬಂದಿದೆ. ಈಗ ಸಕ್ಕರೆ ಹಾಕೋಣ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದ ನಂತರ ಗೋಡಂಬಿ ದ್ರಾಕ್ಷಿ ಹಾಕಬೇಕು. ನಮಗೆ ಕ್ಯಾರೆಟ್ ಹಲ್ವದಲ್ಲಿ ಸಕ್ಕರೆ ಒಂದು ಬಿಟ್ಟರೆ ಮತ್ತು ಉಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಬಾಡಿಗೆ ತುಂಬ ಹೆಲ್ದಿಯಾಗಿರೋದೆ. ಕ್ಯಾರೆಟಿಂದ ಕಣ್ಣಿಗೆ, ಕೂದಲಿಗೆ, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಗಾಗಿ ಸಕ್ಕರೆ ಬೇಕಾದರೆ ನೀವು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಬೋದು. ಫಸ್ಟು ಏನೇ ತುಪ್ಪ ಹಾಕಿದ್ರೂ ಕೊನೆಯಲ್ಲಿ 4 ಸ್ಪೂನ್ ತುಪ್ಪ ಹಾಕೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಕೊನೆಗೆ ಹಾಕೋ ತುಪ್ಪದ ಫ್ಲೇವರೇ ಕ್ಯಾರೆಟ್ ಹಲ್ವದಲ್ಲಿ ಚೆನ್ನಾಗಿ ಘಮ ಸಿಗೋದು ನಮಗೆ, ಮತ್ತು ಒಳ್ಳೆ ಟೇಸ್ಟ್ ಸಹ ಸಿಗತ್ತೆ. ಇನ್ನೊಂದೇನೆಂದರೆ ಕೊನೆಯಲ್ಲಿ 4 ಸ್ಪೂನ್ ತುಪ್ಪ ಹಾಕಿ ಅಂತ ಹೇಳಿದ್ದೀನಲ್ಲ, ಅದು ನೀವೇನು ಮಾಡಬೇಕು, 150 ಗ್ರಾಮ್ ತುಪ್ಪ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಉಳಿಸಿಟ್ಕೊಂಡು ಹಾಕಬೇಕು.
ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಕ್ಯಾರೆಟ್ ಹಲ್ವಾ ರೆಡಿ. ನಿಮ್ಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ, ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಹೇಳಿ. ಥ್ಯಾಂಕ್ ಯು.